ರಿಯಲಿ ಇವತ್ತಿನ ದಿವಸ ಭಾರಿ ಸಂತೋಷ ಆಗ್ತದೆ. ಏನೆಂದರೆ ಬಿ ಹ್ಯೂಮನ್ ಅವರು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ರಿಯಲಿ ಗ್ರೇಟ್ ಜಾಬ್. ಆ್ಯಂಡ್ ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಕ್ತದ ಕೊರತೆ ಇದ್ದ ಕಾರಣದಿಂದಾಗಿ ಅವರು ಒಂದುಗೂಡಿಸಿ ಅವರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ ಎಲ್ಲ ಸ್ಟೂಡೆಂಟ್ನವರು ಒಂದು ಮಾಡಿ ಇವತ್ತಿನ ದಿವಸ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ಯಂಗ್ಸ್ಟರ್ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲರೂ ಬಂದು ನಮ್ಮ ಎಲ್ಲ ಮಂಗಳೂರಿನ ಎಲ್ಲ ಹೆಸರಾಂತ ಉದ್ಯಮಿಗಳು ಬಂದು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಹಾಗೂ ರಾಜಕೀಯ ಕಾರ್ಯಕರ್ತರು ಒಂದುಗೂಡಿದ್ದಾರೆ. ಇನ್ಶಾಲ್ಲಾ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಡುವಂಥ ಬಿ ಹ್ಯೂಮನ್ ಮಾಡುವಂಥ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಯಾವಾಗಲೂ ಶುಭ ಹಾರೈಸ್ತೇವೆ ಹಾಗೂ ಅವರಿಗೆ ಇನ್ನೂ ಮುಂದೆ ಹೆಚ್ಚಿನ ಕಾರ್ಯಕ್ರಮ ಮಾಡಲು ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ, ಮೊದಲನೇದಾಗಿ ಲಾಸ್ಟ್ 2-3 ತಿಂಗಳಿಂದ ಮಂಗಳೂರಲ್ಲಿ ರಕ್ತದ ಅವಶ್ಯಕತೆ ಇತ್ತು. ಎಲ್ಲ ಹಾಸ್ಪಿಟಲ್ ಅವರು ಹೇಳ್ತಾ ಇದ್ದರು ರಕ್ತ ಇಲ್ಲ ಅಂತ. ಹಾಗೆ ಒಂದು ಮನಸ್ಸಲ್ಲಿ ಒಂದು ಪ್ಲ್ಯಾನ್ ಬಂತು. ಯಾವಾಗಲೂ ನಾವು ಮಾಡ್ತಾ ಇದ್ದೇವೆ, ನಾರ್ಮಲಿ ನಾವು ಮಾಡುವಾಗ ಒಂದು 200-250 ಯೂನಿಟ್ಸ್ ಆಗೋದು. ಆದುದರಿಂದ ಈ ಸಲ ನಾವು ಪ್ಲ್ಯಾನ್ ಮಾಡಿದ್ದೇವೆ ಟೌನ್ ಹಾಲಲ್ಲಿ ಮಾಡುವ. ಎಲ್ಲ ಹಾಸ್ಪಿಟಲನ್ನು ಸೇರಿಸಿ ಒಂದು 6 ಹಾಸ್ಪಿಟಲ್ ಒಟ್ಟಿಗೆ ಕೂಡಿ ಮಾಡುವಾಗ ಒಂದು ಒಳ್ಳೆ ಕ್ಯಾಂಪೇನ್ ಕೂಡ ಮಾಡಿದ್ದೇವೆ. ಕಾಲೇಜಲ್ಲಿ, ಹಾಸ್ಪಿಟಲ್ಸಲ್ಲಿ, ಎಲ್ಲ ಅಪಾರ್ಟ್ಮೆಂಟ್ಸಲ್ಲಿ ಒಂದು 1000 ಕ್ರಾಸ್ ಆಗಬೇಕಂತ ಒಂದು ನಿರೀಕ್ಷೆ ಇಟ್ಟಿದ್ದೇವೆ. 6 ಹಾಸ್ಪಿಟಲದು ಕೌಂಟರ್ ಹಾಕಿದ್ದೇವೆ. ಎಲ್ಲ ಹಾಸ್ಪಿಟಲ್ KS ಹೆಗಡೆ, ಯನಪೋಯ, ರೆಡ್ ಕ್ರಾಸ್, ನಮ್ಮ ವೆನ್ಲಾಕ್ ಮತ್ತು KMC ಏಜ್ ಹಾಸ್ಪಿಟಲ್ 6 ಕೌಂಟರ್ ಹಾಕಿದ್ದೇವೆ. ಮತ್ತು ಬಸ್ ಅರೇಂಜ್ಮೆಂಟ್ಸ್ ಕೂಡ ಮಾಡಿದ್ದೇವೆ. ನಮ್ಮದು ಮೂಡುಬಿದ್ರೆದು 600 ಎಜುಕೇಷನ್ ಸೆಂಟ್ರಿಂದ 150 ಮಕ್ಕಳು ಅಲ್ಲಿಂದಲೂ ಬಂದಿದ್ದಾರೆ. ನಮ್ಮ ಹಿಪ್ಸ್ ಸ್ಟಡಿ ಮಾಡುವ ಮಕ್ಕಳು ಬಂದಿದ್ದಾರೆ. ಅಲ್ಲದೆ ನಾರ್ಮಲಿ ಎಲ್ಲ ಕಾಲೇಜಲ್ಲಿ ಕೂಡ ನಾವು ಇದು ಮಾಡಿದ್ದೇವೆ, ಏನು ಕ್ಯಾಂಪೇನಿಂಗ್ ಮಾಡಿದ್ದೇವೆ, ಕೌಂಟರ್ ಹಾಕಿದ್ದೇವೆ. ಇದು 1 ತಿಂಗಳಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಕಂಟಿನ್ಯೂಟ್ಲಿ. 1000 ಕ್ರಾಸ್ ಆಗಬೇಕಂತ ನಿರೀಕ್ಷೆ ಇದೆ. ಮತ್ತು ಅದಲ್ಲದೆ ನಮ್ಮ ಸ್ಟೂಡೆಂಟ್ಸನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕಾಗಿ 3 ಗಿಫ್ಟ್ ಕೂಡ ಇಟ್ಟಿದ್ದೇವೆ, ಮೊಬೈಲನ್ನು ಇಟ್ಟಿದ್ದೇವೆ. ಇದು ನಮ್ಮ ಒಂದು ಪ್ಲ್ಯಾನ್ ಇತ್ತು, ಹೀಗೆ ಮಾಡಬೇಕಂತ. ಒಬ್ಬ ಬ್ಲಡ್ ಕೊಡೋದ್ರಲ್ಲಿ 3 ಜನರದು ಇದು ಲೈಫ್ ಸೇವ್ ಆಗ್ತದೆ. ಹಾಗೆ ಈಗೆಲ್ಲ ಏನೆಲ್ಲ ಬ್ಲಡ್ಡಿಗೆ ಬೇಕಾದ ಇದೆಲ್ಲ ಕ್ಯಾಂಪೇನಲ್ಲಿ ಹೇಳಿಕೊಟ್ಟಿದೆ. ತುಂಬ ಜನ ಮೊದಲು ಕೊಡುವವರಿದ್ದಾರೆ ಈ ಟೈಮ್ ಬಂದದಲ್ಲಿ. ಸ್ಟೂಡೆಂಟ್ಸ್ ಯಾರು ಕೊಡೋದವರು ಇದ್ದಾರೆ. ಅದಲ್ಲದೆ 18 ಜಸ್ಟ್ ಪಾಸ್ ಆದವರು ಕೂಡ ಯಂಗ್ಸ್ಟರ್ಸ್ ತುಂಬ ಸ್ಟೂಡೆಂಟ್ಸ್ ಇವತ್ತು ಬಂದಿದ್ದಾರೆ. 3 ವರ್ಷದಿಂದ ನಾವು ಡಯಾಲಿಸಿಸ್ಗೆ ಮ್ಯಾಕ್ಸಿಮಮ್ ಫೋಕಸ್ ಕೊಡ್ತಾ ಇದ್ದೇವೆ, ಎಜುಕೇಷನ್ ಮತ್ತು ಡಯಾಲಿಸಿಸ್ಗೆ. ಡಯಾಲಿಸಿಸ್ ಏಕೆಂದರೆ ತುಂಬ ಜನರಿದ್ದಾರೆ ಇಲ್ಲಿ, ಬಿಲೋ ಪಾವರ್ಟಿ ಲೈನ್ ಆಗಲಿ, ಮಿಡಲ್ BPL ಆಗಲಿ, APL ಆಗಲಿ ಜನರು ತುಂಬ ಡಯಾಲಿಸಿಂದ ವಾರಕ್ಕೆ 3 ಡಯಾಲಿಸಿಸ್ ಮಾಡೋರು ಇದ್ದಾರೆ. ಇವರಿಗೆ ಖರ್ಚು ವೆಚ್ಚ ಎಲ್ಲ ತಿಂಗಳಿಗೆ ಅವರಿಗೆ ಏನಾದರೂ 25,000 ಬೇಕು. ಆದ್ದರಿಂದ ನಾವು ಏನು ಮಾಡಿದ್ದೇವೆ ಅಂದರೆ, ಯಾರೆಲ್ಲ ನಮ್ಮ ಹತ್ರ ಬಂದು ಅಪ್ಲೈ ಮಾಡಿದ್ದಾರೆ, ಒಂದು 85 ಪೇಷಂಟ್ಸ್ ಈಗ ನಾರ್ಮಲಿ 3 ವರ್ಷದಿಂದ ನಾವು ಕೊಡ್ತಾ ಇದ್ದೇವೆ. ಅದಕ್ಕೆ 1000 ಡಯಾಲಿಸಿಸ್ ತಿಂಗಳಿಗೆ ಆಗ್ತದೆ. ನಾವು ಅದು 3 ಹಾಸ್ಪಿಟಲಲ್ಲಿ ಟೈಅಪ್ ಆಗಿದ್ದೇವೆ. ಒಂದು ಕಾನಚ್ಚೂರು, ಯನಪಾಯ, ದೇರ್ಲಗಟ್ಟೆ ಹಾಗೂ ಫಾದರ್ ಮೂಲಸಲ್ಲಿ. ಈಗ ಪೇಷಂಟಿಗೆ ನಾರ್ಮಲಿ ಹೋದ ತಿಂಗಳು ನಮ್ಮಿಂದ 900 ಚಿಲ್ಲರೆ ಆಗಿದೆ, ಡಯಾಲಿಸಿಸ್ ಆಗಿದೆ. ಅದರಲ್ಲಿ ಎಲ್ಲರೂ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಇದ್ದಾರೆ. ಕಂಟಿನ್ಯೂಟಿ ಹೋಗ್ತಾ ಇದ್ದಾರೆ. ಈ ಡಯಾಲಿಸಿಸ್ ಪ್ರೋಸೆಸ್ ಎಂದರೆ ಅವರು ಸಾಯುವ ತನಕ ಅವರು ಡಯಾಲಿಸಿಸ್ ಮಾಡಲೇಬೇಕು. ನಿಲ್ಲಿಸಿದರೆ ಬಲ್ಜ್ ಆಗ್ತದೆ ಬಾಡಿ, ಮತ್ತು ಅವರಿಗೆ ಬೇರೆ ಯೂರಿನ್ ಬ್ಲಾಕ್ ಆಗ್ತದೆ. ಇಂಥ ವ್ಯವಸ್ಥೆ ಎಲ್ಲ ಇದೆ. ಆದ್ದರಿಂದ ಡಯಾಲಿಸಿಸ್ ನಾವು ಪ್ರಾಮುಖ್ಯತೆ ಕೊಡ್ತಾ ಇದ್ದೇವೆ. ಈಗ ಕಂಟಿನ್ಯೂಟಿ 3 ವರ್ಷದಿಂದ ಅಲ್ಹಮ್ದುಲಿಲ್ಲಾ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇನ್ನೂ ಕೂಡ ಅಪ್ಲಿಕೇಶನ್ಸ್ ತುಂಬ ಇದೆ. ನಾವು ಕೂಡ ಅದನ್ನು ಜಾಸ್ತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಬಿ ಹ್ಯೂಮನ್ಸ್ ಸಕ್ರಿಯವಾಗಿ ನಾವು ಒಂದು 10 ವರ್ಷದಿಂದ ಈ ಕಾರ್ಯದಲ್ಲಿದ್ದೇವೆ. ಇದಕ್ಕೆ ಮುಂಚೆ ನಾವು ಕೊರೋನಾ ಟೈಮಲ್ಲಿ ಬೇಕಾದ ಫುಡ್ ಸ್ಟಾಫ್ಸು ಹಾಗೂ ಮತ್ತು ಶೆಲ್ಟರ್ಸ್ ಹಾಗೆಲ್ಲ ಸಪ್ಲೈ ಮಾಡಿದ್ದೇವೆ. ಅದಲ್ಲದೆ ನಾವೊಂದು 85 ಪೇಷಂಟಿಗೆ ಡಯಾಲಿಸಿಸ್ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದೇವೆ. ಟೋಟಲಿ ಎವ್ರಿ ಮಂತ್ 1000 ರೀಚ್ ಆಗ್ತಾ ಇದ್ದೇವೆ. ಕಾಸ್ಟ್ ನಿಯರ್ಲಿ 4.5 lakhs ತನಕ ಆಗ್ತದೆ. ಬಿ ಹ್ಯೂಮನ್ ತಂಡದ ಪರವಾಗಿ ಇವತ್ತು ಮಂಗಳೂರಿನ ಟೌನ್ ಹಾಲ್ನಲ್ಲಿ ನಾವು ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದೇವೆ. ಬಹಳ ದಿನಗಳಿಂದ ನಗರದಲ್ಲಿ ರಕ್ತದ ಅಭಾವವನ್ನು ಕಂಡು ಬರ್ತಾ ಇದ್ದು, ರೋಗಿಗಳು ರಕ್ತಕ್ಕೆ ಬಹಳ ಮುತುವರ್ಜಿಯಿಂದ ಪದೇ ಕಾಲ್ಗಳು ಬರ್ತಾ ಇದರಿಂದ ತುರ್ತಾಗಿ ಇಂಥ ಒಂದು ಬ್ಲಡ್ ಇದರದ್ದು ಕೇಂದ್ರದ ಅಗತ್ಯ ಇದೆ ಎಂಬ ಮನಗಂಡು ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಭಾಳಷ್ಟು ಸಂಖ್ಯೆಯಲ್ಲಿ ವಿಶೇಷ ಏನಂತೇಳಿದರೆ, ವಿದ್ಯಾರ್ಥಿಗಳು ಕಾಲೇಜಿಂದ ಬಂದು ಯನಪಾಯ, ಎಲೋಷಿಯಸ್, ಅದೇ ರೀತಿ ಶ್ರೀದೇವಿ, ಶ್ರೀನಿವಾಸ್ ಇಂಥ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ಬಂದು ರಕ್ತದಾನ ಮಾಡಿರೋದು ಇವತ್ತಿನ ಒಂದು ವಿಶೇಷತೆಯಾಗಿದೆ. ನಾವು ಏನು ಇನಿಷಿಯಲ್ ಟಾರ್ಗೆಟ್ ಇಟ್ಟಿದ್ದೇವೆ ಅದನ್ನು ನಾವು ತಲುಪುವ ಭರವಸೆ ಇದೆ. ನಮ್ಮದು ಆ್ಯಕ್ಚುಲಿ ಒಂದು 1000 ರಕ್ತದಾನಿಗಳು ಬಂದು ರಕ್ತದಾನ ಮಾಡಬೇಕು ಎಂಬ ಒಂದು ಬಯಕೆ ಇತ್ತು. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿ ಅದನ್ನು ಸಾಧಿಸಲಿದ್ದೇವೆ. ನಮ್ಮದು ಇನ್ನೊಂದು ಬಯಕೆ ಏನಂತ ಹೇಳಿದರೆ, ಒಂದು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ ವ್ಯವಸ್ಥೆ ಇದೆ.
ಒಂದು ದಿನದಲ್ಲಿ ಒಂದು ಕೇಂದ್ರದಲ್ಲಿ 5,000 ರಕ್ತದಾನಿಗಳು ರಕ್ತದಾನ ಮಾಡುವಂಥ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೇವೆ. ಅದು ಒಂದು 3 ತಿಂಗಳ ಒಂದು ವಿಶೇಷ ಪ್ರಾಜೆಕ್ಟ್ ಆಗಿ ತೆಗೆದುಕೊಂಡು ಇಡೀ ಪ್ರಪಂಚ ಈ ಒಂದು ಗಿನ್ನೆಸ್ ರೆಕಾರ್ಡ್ ಸಂದರ್ಭದಲ್ಲಿ ಮಂಗಳೂರು ನಗರವನ್ನು ನೋಡುವಂಥ ಇದು ನಮ್ಮದು ಒಂದು ಚಿಕ್ಕದಾದ ಒಂದು ಪ್ರಯತ್ನ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂದರೆ ಫಸ್ಟ್ ಟೈಮ್ ಬ್ಲಡ್ ಕೊಡುವಾಗ ಅವರಿಗೆ ಒಂದು ಅಂಜಿಕೆ ಇರ್ತದೆ. ಅಷ್ಟು ಸುಲಭವಾಗಿ ಒಬ್ಬ ವಿದ್ಯಾರ್ಥಿ ಬಂದು ಬ್ಲಡ್ ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಸೊ ಅವರು ಇವತ್ತು ಒಂದು ಜೀವವನ್ನು ಉಳಿಸಬೇಕು ಎಂದು ಭಾವಿಸಿಕೊಂಡು ಬಂದಿದ್ದಾರೆ. ಸೊ ನಾವು ಅವರ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದ ಶ್ಲಾಘನೆಯನ್ನು ಇಚ್ಛೆಪಡಿಸ್ತಾ ಇದ್ದೇವೆ. ಬಿ ಹ್ಯೂಮನ್ ಎಂಬ ಸಂಸ್ಥೆ ಒಂದು ಇವತ್ತು ರಕ್ತದಾನ ಶಿಬಿರ ಮಾಡ್ತಾ ಇದೆ. ಇವತ್ತು ರಕ್ತದಾನ ಅಲ್ಲ, ಅವರು ಜೀವವನ್ನು ಉಳಿಸುವಂಥ ಕೆಲಸ ಮಾಡಿದ್ದಾರೆ ಕೋವಿಡ್ ಸಮಯದಲ್ಲಿ. ನಾನು ನೋಡಿದ್ದೇನೆ ಕಣ್ಣಾರೆ. ಇಂಥ ಒಂದು ಉತ್ತಮವಾದ ಸಂಸ್ಥೆಯಲ್ಲಿ ಅದನ್ನು ಪ್ರೋತ್ಸಾಹಿಸಬೇಕು, ಇಂತಹ ಸಂಸ್ಥೆ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕೆಂಬ ನಿಟ್ಟಿನಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇವತ್ತಿನ ನಾನೀಗ ಒಳಗೆ ಬರಬೇಕಾದ್ರೆ ನೋಡಿದೆ ಎಲ್ಲ ಗಟ್ಟಿಯಾದ ಯುವಕರ ಒಂದು ತಂಡ ಈ ಸಂಸ್ಥೆಯ ಜೊತೆಗಿದೆ. ಈ ಯುವಕರಿದ್ದಂತಹ ಒಂದು ಸಂಸ್ಥೆ ಯಾವತ್ತೂ ಹೆಚ್ಚಿನ ಕೆಲಸ ಮಾಡ್ತದೆ ಎಂಬ ನಮ್ಮೆಲ್ಲರ ನಂಬಿಕೆ. ಖಂಡಿತವಾಗಿಯೂ ಯುವಕರ ಒಂದು ಸ್ಫೂರ್ತಿ ಇಂತಹ ಒಂದು ಕೆಲಸದಲ್ಲಿ ಮಾಡುವಂಥ ಒಂದು ಒಳ್ಳೆಯ ಕೆಲಸಕ್ಕೆ ಅವರೆಲ್ಲ ಸೇರಿದ್ದಾರೆ. ನಿಜವಾಗಿ ಇದೊಂದು ಒಳ್ಳೆಯ ಬೆಳವಣಿಗೆ. ನಮ್ಮ ಜಿಲ್ಲೆಗೆ ಒಂದು ಶಾಂತಿಯುತವಾದ ವಾತಾವರಣಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡುವಂಥ ಕರುಣೆಯನ್ನು ಭಗವಂತರು ಕೊಡಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಹ್ಯೂಮನ್ಸ್ ಇವತ್ತು ನಮ್ಮ ಒಂದು ಪ್ರೋಗ್ರಾಮ್ ಟೌನ್ ಹಾಲಲ್ಲಿ ಇದು ಪ್ರೋಗ್ರಾಮ್ ಇಟ್ಟಿದ್ದಾರೆ. ಹಾಗೆ ನಮ್ಮ ಇವತ್ತು ಹುಡುಗಿಯವರಿಗೆ ತುಂಬ ರೆಸ್ಪಾನ್ಸ್ ಉಂಟು ಇಲ್ಲಿ. ಮಾಷಲ್ಲಾ ತುಂಬ ಮಂದಿ ಬಂದಿದ್ದಾರೆ. ಹಾಗೆ ಸ್ವಲ್ಪ ಮಂದಿ ಅವರಿಗೆ BP, ಈಗದು ಹುಡುಗಿಯವರ ಜನ್ರೇಷನ್ನಲ್ಲಿ ಹುಡುಗಿಯವರಿಗೆ BP ಲೋ ಮತ್ತು ಥೈರಾಯ್ಡ್ ಎಲ್ಲ ಇರ್ತದಲ್ಲ, ಹಾಗೆ ರಿಜೆಕ್ಟ್ ಆಗಿದೆ. ಬಟ್ ಮಾಷಲ್ಲಾ ಎಂಥ ತೊಂದರೆ ಇಲ್ಲ, ಎಲ್ಲವರು ಭಾರಿ ಸಹಕಾರ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಇದು ಬಿ ಹ್ಯೂಮನ್ಸ್ದು ಬ್ಲಡ್ ಕ್ಯಾಂಪ್ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ನಾವು ಇಲ್ಲಿ ಮೊದಲೇ ಬಾರಿಯಾಗಿ ರಕ್ತದಾನ ಕೊಡುವುದು. ರಕ್ತದಾನ ಶಿಬಿರ ಒಂದು ಒಳ್ಳೆಯ ಕಾರ್ಯವಾಗಿದೆ. ನಾವು ಈ ರಕ್ತದಾನ ಕೊಡುವಲ್ಲಿ ನಮ್ಮ ಉದ್ದೇಶ ಒಂದೇ, ನಮ್ಮ ರಕ್ತದಿಂದ ಯಾರಿಗಾದರೂ ಒಂದು ಉಪಕಾರ ಮಾಡಿ ಅವನ ಜೀವನ ಬಚಾವಾಗಲಿ, ಅವನ ಜೀವದಿಂದ ರೋಗದಿಂದ ಪಾರಾಗಲಿ ಆಗಲಿದೆ. ಈ ಕಾರ್ಯಕ್ರಮಕ್ಕೆ ನೇತೃತ್ವ ಕೊಟ್ಟದ್ದು ನಮ್ಮ ಕಾಲೇಜ್ ಸಂಸ್ಥೆ ದಾರುನೂರ್ ಎಜುಕೇಷನ್ ಸೆಂಟರ್ ಆಗಿ ನಾವು ಕಲಿಯುತ್ತಾ ಇರೋದು. ಹಲವು ವಿದ್ಯಾರ್ಥಿಗಳು ಬಂದಿದ್ದಾರೆ, ಒಂದು 60-50 ವಿದ್ಯಾರ್ಥಿಗಳು ಬಂದಿದ್ದಾರೆ. ಹಲವು ರಕ್ತವನ್ನು ಇಲ್ಲಿ ಕೊಟ್ಟಿದ್ದೇವೆ ನಾವು. ಅಲ್ಲಿ ಸಂಸ್ಥೆ ಅಧ್ಯಕ್ಷರಾದಂಥ BM ವೈಷ್ಣವ್ ಆಗಿದ್ದಾರೆ. ಈ ಸಂಸ್ಥೆ ಇಲ್ಲಿ ಚೇರ್ಮನ್ ಕೂಡ ಆದದ್ದು. ಅವರ ಒಂದು ಸಹಾಯ ಹಸ್ತದಿಂದ ನಾವು ಇಲ್ಲಿ ಬಂದಿದ್ದು, ಇಲ್ಲಿ ರಕ್ತವನ್ನು ಕೊಟ್ಟಿದ್ದು. ನಮ್ಮೆಲ್ಲ ಉದ್ದೇಶ ಯಾರಿಗಾದರೂ ನಮ್ಮ ಜೀವನದಲ್ಲಿ ನಮ್ಮ ರಕ್ತದಿಂದ ಉಪಕಾರವಾಗಲಿ, ಅವರೊಂದು ಜೀವನ ಬಚಾವಾಗಲಿ. ಅವರಿಗೆ ಒಂದೊಂದು ಇಸ್ಲಾಮಿನ ದೃಷ್ಟಿಯಲ್ಲಿ ನೋಡುವುದಾದರೂ ಕೂಡ ಅದೊಂದು ಒಳ್ಳೆಯ ಕಾರ್ಯವಾಗಿದೆ. ಸದಕ್ಕ ಒಂದು ದಾನವು ಕೊಟ್ಟಂಥ ಕಾರ್ಯ ಕೂಡ ಅದಾಗಿದೆ. ಹೆದರಿಕೆ ಆಗ್ತದೆ, ಏನಾದರೂ ನಮ್ಮ ಒಂದು ಒಳ್ಳೆಯ ಕಾರ್ಯವಾಗಿದೆ, ನಮ್ಮಿಂದ ಒಂದು ಜೀವ ಬಚಾವಾಗ್ತದೆ, ನಾವಕ್ಕೆ ಹೆದರುವುದು. ಆದ್ದರಿಂದ ನಾವು ಏನು ಹೆದರಲಿಲ್ಲ, ಸ್ವಲ್ಪ ಹೆದರಿಕೆ ಇತ್ತು, ಮತ್ತೇನಾಗಲಿಲ್ಲ. ನಾವು ಇಂಡಿಯನ್ ಕಾಲೇಜಿಂದ ಬಂದಿರೋದು. ನಾವು ಆ್ಯಕ್ಚುಲಿ 30 ಜನ ಬಂದಿದ್ದೀವಿ. ಸೊ ನಿನ್ನೆ ಒಂದು ಅನೌನ್ಸ್ಮೆಂಟ್ ಇತ್ತು, ಹಿಂಗೆ ಬ್ಲಡ್ ಡೊನೇಷನ್ ಇದೆ ಅಂತೇಳಿ. ಸೊ ಹಾಗಾಗಿ ಎಲ್ಲರೂ ತುಂಬ ಖುಷಿಯಾಯಿತು ಕೇಳಿದಾಗ. ಸೊ ಹಾಗೆ ಎಲ್ಲ ವಾಲಂಟಿಯರ್ ಆಗಿ ಹೆಸರು ಕೊಟ್ಟು ಎಲ್ಲರೂ ವಾಲಂಟಿಯರ್ ಆಗಿ ಬಂದು ಇವತ್ತು ಬ್ಲಡ್ ಡೊನೇಷನ್ ಮಾಡಿದ್ದೀವಿ. ಸೊ ಎಲ್ಲರಿಗೂ ತುಂಬ ಸಂತೋಷ ಆಗುತ್ತೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಕೊಡ್ತಿರೋದು ಸರ್. ಆ್ಯಕ್ಚುಲಿ ಏನೋ ಒಂಥರ ಪ್ರೌಡ್ ಫೀಲ್ ಆಗ್ತುಂಟು, ಒಂದು ಜೀವ ಮುಂದೆ ಉಳಿಸ್ತೀವಿ ಅಂತೇಳಿ. ಹಾಗೆ ತುಂಬ ಚೆನ್ನಾಗಿ ಅನಿಸ್ತು. My name is Nisna and from Kannur. So it's my second time donating my blood. It's very good. It's very fortunate to give blood for donating blood. Yeah. We need more opportunities like this to donate. Then only we can come up for this. It's like this campaign is there means we can do more for this. As a students, we can donate more. With our friends also, we can do this. Of course, like this campaigns only, the way they are providing the theme for us. Like there is a camp like this. If you are interested, they're not forcing. If you are interested, just donate for others. Give a chance for others to live. That is the motive that gave us, and we are so happy to do this. We will do that. This is our second time. For Red Cross only, we donated on October 2nd. October 2nd we donated. ಒಳ್ಳೆ ಇದಾಯಿತು, ಬಾಡಿ ಸ್ವಲ್ಪ ಫ್ರೀ ಆಗಿದೆ. ಹೆದರಿಗೆ ಫಸ್ಟ್ ಟೈಮ್ ಅಲ್ಲ, ಹೆದರಿಗೆ ಉಂಟು. ಕೊಡೋರಿಗೆ ಕೊಡ್ರಿ ಅಂದರೆ ತುಂಬ ಜನರಿಗೆ ಹೆಲ್ಪ್ ಆಗ್ತದೆ ಇದರಿಂದಾಗಿ. ಹಾಗೆ ತುಂಬ ಕಷ್ಟದವರಿಗೆಲ್ಲ ಬ್ಲಡ್ ಸಿಗ್ತದೆ, ಕ್ಯಾನ್ಸರ್ ಪೇಷಂಟ್ಸಿಗೆಲ್ಲ ಬೇಕಾಗ್ತದಲ್ಲ. ಕೊಟ್ಟರೆ ನಮಗೂ ಒಳ್ಳೇದು, ಅವರಿಗೂ ಒಳ್ಳೇದಲ್ಲ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನು ಕೊಡ್ತೇವೆ. ಥ್ಯಾಂಕ್ ಯು.